ಸುಪಾರಿ ಕೊಟ್ಟಿಲ್ಲ. ಇದು ಹೆಂಡತಿ ಅಕ್ಯೂಸರ್ ಕಡೆಯಿಂದ ಜಮೀನು ಮಾರಾಟ ಮಾಡ್ತೇನೆ ಅಂದರೆ ದುಡ್ಡು ತೊಗೊಂಡಿರ್ತಾರೆ. ಸೊ ಆದರೆ ಕೂಡ ಜಮೀನು ಇರೋದು ಗಂಡನ ಹೆಸರಲ್ಲಿ. ಗಂಡನ ಸತ್ತಾದ್ಮೇಲೆ ಹೆಂಡತಿಗೆ ಜಮೀನು ಬರ್ತದೆ. ಸೊ ಈಗ ಗಂಡನ ಸಾಯೋದು ಒಂದು ಸಾಯಿಸುವಾಗಲೇ ನಮಗೆ ಜಮೀನು ಬರ್ತದೆ ಅಂದರೆ ಇವನು ಸಾಯಿಸಿರ್ತಾನೆ. ಸೊ 4 ಜನನು 4 ಜನ ಮಹೇಶ್ ಅಂಬಣ್ಣವರ್, ಮುದುಕಪ್ಪ ಕೋಳ್ಕರ್, ಕಸ್ತೂರಿ ಕೊಟ್ಟಿ ಮತ್ತು ಕಿರಣ್ ಕೊಟ್ಟಿ. ಮಗನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂತು. ಮಗನು ಗೌಣದಲ್ಲಿ ಇತ್ತು. ಕನ್ಸ್ಪಿರಸಿಯಲ್ಲಿ ಕೊಲೆ ಮಾಡುವುದಲ್ಲಿ ಇಲ್ಲ, ಗೊತ್ತಿರುತ್ತದೆ. ತಾಯಿ ವೈಫ್ ಮತ್ತು ಮಗನು ಇಬ್ಬರಿಗೂ ಕೂಡ ಗೊತ್ತಿದೆ. ಬೆಳಗಾವಿಯ ನಡೆದಿದ್ದ ಅಪರಿಚಿತನ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಸಾಲ ತೀರಿಸಲು ಗಂಡನನ್ನೇ ಕೊಲ್ಲಲು ಪ್ಲಾನ್ ಮಾಡಿದ್ದ ಪತ್ನಿ. ಶಿವರಾತ್ರಿ ದಿನವೇ ಹಿರೇನಂದಿಹಳ್ಳಿಯಲ್ಲಿ ಕಲ್ವೇಶ್ ಕೋಟಿ ಕೊಲೆ. ಕಲ್ಮೇಶ ಕೋಟಿ ಕೊಲೆಗೆ ಕಾರಣವಾಯಿತೇ ಆ 3 ಎಕರೆ ಜಾಗ? ದಾಂಪತ್ಯ ಕಲಹದಿಂದ 12 ವರ್ಷಗಳಿಂದ ದೂರವಾಗಿದ್ದ ಕಲ್ವೇಶ್, ಕಸ್ತೂರಿ 5 ವರ್ಷಗಳ ಹಿಂದೆ ಸಾಲ ಮಾಡಿ ಪುತ್ರಿ ಮದುವೆ ಮಾಡಿದ್ದ ಕಸ್ತೂರಿ. ಪುತ್ರಿ ಮದುವೆಗೆ ಸಹೋದರ ಮಲ್ಲೇಶ್ ಅಂಬಣ್ಣವರನಿಂದ 8 ಲಕ್ಷ ಸಾಲ. ಕನ್ನೇಶ್ಗೆ ಸೇರಿದ 3 ಎಕರೆ ಪಿತ್ರಾರ್ಜಿತ ಆಸ್ತಿ ಅಡೆಯಿಟ್ಟುಕೊಂಡು ಸಾಲ. ಪತಿ ಕಲ್ವೇಶ ಸತ್ರೆ ಜಮೀನು ನನ್ನ ಹೆಸರಿಗೆ ಬರುತ್ತೆ ಅಂತ ಕೊಲೆಗೆ ಸ್ಕೆಚ್. ಅವರಿಗೆ ಆ ಘಟನೆ ಆಗಿರೋ ಒಂದು 5 ದಿವಸ ಹಿಂದೆ ಒಂದು ರಾತ್ರಿಯಲ್ಲಿ ಕಾಲು ಹೋಗಿರುತ್ತದೆ. ಅದ್ರ ಪ್ರಕಾರ ನಾವು ಕೇಸನ್ನು ತನಿಖೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಈ ಕೇಸಲ್ಲಿ ಈ ಕಲ್ಮೇಶ್ ಕೋಟಿ ಅವರಿಗೆ ಒಂದು 3 ಎಕರೆ ಜಮೀನು ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ಇದೆ. ಇವರು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಲ್ಮೇಶ್ ಕೋಟಿ ಈ ಜಮೀನನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಈಗ ಸುಮಾರು 12 ವರ್ಷದಿಂದ ಸೆಪ್ರೇಟ್ ಆಗಿದ್ದಾರೆ. ಅವರು ತರಲಘಟ್ಟ, ಕುಂದಗೋಳ, ಧಾರವಾಡಲ್ಲಿ ಇದ್ದಾರೆ. ವೈಫ್ ಸೆಪ್ರೇಟ್ ಆಗಿದ್ದಾರೆ. ಈ ಕಲ್ಮೇಶ್ ಕೋಟಿಗೆ 3 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇವರು ವೈಫ್ ಇನ್ನೊಬ್ಬರಿಗೆ ಮಹೇಶ್ ಅಂಬಣ್ಣವರೆಂಬವರಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಒಂದು 9 ಲಕ್ಷ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಜಮೀನು ಮುಂದಿನ ದಿವಸಗಳಲ್ಲಿ ಬರ್ತದೆ, ಬರೋ ಸಂದರ್ಭದಲ್ಲಿ ಆ ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಒಂದು 9 ಲಕ್ಷವನ್ನು ಕಲ್ಮೇಶ್ ಕೋಟಿಯವರ ವೈಫ್ ಕಸ್ತೂರಿ ಕೋಟಿಯವರು ತಗೊಳ್ತಾರೆ. ತಗೊಂಡು ಸುಮಾರು ದಿವಸ ಆದ ನಂತರ ಕೂಡ ಇವರು ಜಮೀನು ಸಿಗ್ತಾ ಇಲ್ಲ, ಹಣನೂ ಸಿಗ್ತಾ ಇಲ್ಲ. ಮಹೇಶ್ ಅಂಬಣ್ಣವರು ಈ ಸಂದರ್ಭದಲ್ಲಿ ಮತ್ತು ಪ್ರೆಷರ್ ಹಾಕುವ ಸಂದರ್ಭದಲ್ಲಿ ಕಸ್ತೂರಿ ಕೋಟಿ ಮತ್ತು ಅವರ ಮಗನ ಆಯ್ತು, ಈಗ ನಾವು ಹಣ ಕೊಡೋಕ್ಕಾಗಲ್ಲ, ಈಗ 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ಊರಲ್ಲಿ ಒಂದು ಹಬ್ಬ ಆಗುವ ಸಂದರ್ಭದಲ್ಲಿ ಊರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈಗ ಗಂಡನನ್ನು ನೀವು ಮುಗಿಸ್ಬಿಡ್ತಾರಂದ್ರೆ ಜಮೀನು ನನಗೆ ಬರ್ತದೆ, ಅದು ಮೂಲಕ ನನಗೆ ಜಮೀನು ಬಂದ್ಬಿಡ್ತಂದ್ರೆ ನಾನು ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಹೇಳ್ತಾರೆ. ದೆನ್ ಇವರು ಕೊಲೆ ಮಾಡೋದಕ್ಕೆ, ಕಲ್ಮೇಶ್ ಕೋಟಿಯನ್ನು ಕೊಲೆ ಮಾಡೋದಕ್ಕೆ ಮಹೇಶ್ ಅಂಬಣ್ಣವರು ಅವನ ಫ್ರೆಂಡ್ ಮುದುಕಪ್ಪ ಕೋಳ್ಕರ್ ಇಬ್ಬರು ಪ್ಲಾನ್ ಮಾಡಿಕೊಂಡು ಪರಿಚಯ ಇರೋವನೇ. ಆದ್ದರಿಂದ ಜಮೀನು ಮಾರಿ ಸಾಲ ತೀರಿಸಲು ಆರೋಪಿ ಪತ್ನಿ ಕಸ್ತೂರಿ ನಿರ್ಧಾರ. ಶಿವರಾತ್ರಿಗೆ ಊರಿಗೆ ಬಂದಾಗ ಪಾರ್ಟಿ ಮಾಡೋಣ ಅಂತೇಳಿ ಕೊಲೆ. ಪತಿ ಕಲ್ವೇಶ ಸತ್ರೆ ಜಮೀನು ನನ್ನ ಹೆಸರಿಗೆ ಬರುತ್ತೆ ಅಂತ ಕೊಲೆಗೆ ಸ್ಕೆಚ್. ಮಾಧ್ಯಮದವರ ಜೊತೆ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತನಾಡಿದ. ನನಗೆ ಫೋನ್ ಮಾಡಿಲ್ಲ ಸರ್. ನಿಮ್ಮ ಜೊತೆ ಒಟ್ಟೆ ಕಾಂಟ್ಯಾಕ್ಟ್ ಇರಲಿಲ್ಲ? ಕಾಂಟ್ಯಾಕ್ಟ್ ಇರಲೇ ಇಲ್ಲ ಸರ್. ನಿಮ್ಮ ಮಗನ ಜೊತೆ ಅಟ್ಟೆ ಇದ್ರು ಅವರು? ಅವ್ರ ಜೊತೆಗೆ ಇದ್ರು ಸರ್, ನನ್ನ ಜೊತೆ ಕಾಂಟ್ಯಾಕ್ಟೇ ಇಲ್ಲ. ಏನು ಡೈವರ್ಸ್ ಇದೆ? ಇಲ್ಲ ಸರ್, ಡೈವರ್ಸ್ಗೆ ವರ್ಷ ಏನಿಲ್ಲ. ಹೆಂಗಿರ್ತಿದ್ರು ಮೇಡಮ್? ಇದ್ದಾರೆ ನಮ್ಗೆ ಇಲ್ಲಿ ನೋಡ್ರಿ, ನಮ್ಮ ತಂದೆ ಇದ್ದಾರೆ, ಇಲ್ಲಿ ಕೇಳಿ ಅವ್ರ ಹತ್ರ ಕೇಳಿ. ಹೆಂಗಿರ್ತಿದ್ರು ಮೇಡಮ್ ನಿಮ್ಮ ಜೊತೆ ಮನೆಯಲ್ಲಿ? ಏನಿಲ್ಲ ಸರ್, ಅವ್ರು ಅದೇ ಈ ಥರ ಹಿಂಸೆ ಕೊಡ್ತಾ ಇದ್ರು. ನಾನು ಅದಕ್ಕೆ ತವ್ರ ಮನೆ ಹೋಗಿ ಉಳ್ಕೊಂಡೆ ಸರ್. ಹಾಂ, ಶುರು ಮಾಡಲ. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿರೇನಂದಿಹಳ್ಳಿ ಗ್ರಾಮದಲ್ಲಿಂದ ಒಂದು 1 ಕಿಲೋಮೀಟರ್ ದೂರ ಸಂಗೊಳ್ಳಿ ಹೋಗುವ ದಾರಿಯಲ್ಲಿ ರೈಟ್ ಸೈಡಲ್ಲಿ ಒಂದು ಜೋಳದ ಬಯಲು ಇರ್ತದೆ. ಆ ಬಯಲಲ್ಲಿ ಒಂದು ಡೆಡ್ ಬಾಡಿ ಫೆಬ್ರವರಿ 20ನೇ ತಾರೀಕಿಗೆ ಒಂದು ಡೆಡ್ ಬಾಡಿ ಸಿಗ್ತದೆ. ಆ ಡೆಡ್ ಬಾಡಿ ಸುಮಾರು 4 ರಿಂದ 5 ದಿವಸ ಆಗಿರೋ ಥರ ಕಾಣ್ತಾ ಇತ್ತು. ಅದರಲ್ಲಿ ಡೌಟ್ ಬಂದ ನಂತರ ನಮ್ಮ ಕಿತ್ತೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಫಸ್ಟ್ ಹೋಗ್ತಾರೆ. ಹೋಗಿ ನಂತರ ಡೌಟ್ ಇರೋದ್ರಿಂದ ಶಿವಾನಂದ್ ಅವರು ಹೋಗ್ತಾರೆ ಮತ್ತು DSP ವೀರಯ್ಯ ಹಿರೇಮಠ ಅವರು ಹೋಗಿರ್ತಾರೆ. ಮತ್ತು ಇದು ಸ್ವಲ್ಪ ಗಂಭೀರವಾದ ಕೇಸ್ ಆಗಿರೋದ್ರಿಂದ ನಾನು ಕೂಡ ಪರ್ಸನಲಿ ಅವತ್ತೇ ಸ್ಥಳಕ್ಕೆ ವಿಸಿಟ್ ಮಾಡಿ, ನಾನು ನಮ್ಮ ಪ್ರೊಬೇಷನರ್ ಭಾನುಪ್ರಕಾಶ್ ಅವರು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದರು. ಸೊ ನಾವೆಲ್ಲ ವಿಸಿಟ್ ಮಾಡಿದ ನಂತರ ಇದು ಒಂದು ಮರ್ಡರ್ ಆಗಿರೋದಕ್ಕೆ ಸಾಧ್ಯನೇ ಇದೆ ಅಂದರೆ ಒಂದು ಡೌಟ್ ಇತ್ತು. ಸೊ ಫಸ್ಟ್ ಇದು ಪರ್ಸನ್ ಯಾರಂದರೆ ನಾವು ಐಡೆಂಟಿಫೈ ಮಾಡುವಾಗ
ಅವತ್ತು ಸಾಯಂಕಾಲನೇ ಇವರು ಕಲ್ಮೇಶ್ ಕೋಟಿ ಒಂದು 45 ವರ್ಷ ಹಿರೇನಂದಿಯಲ್ಲಿ ಗ್ರಾಮದವರು ಅಂದರೆ ಗೊತ್ತಾಗಿದೆ. ಸೊ ಇವರ ಹಿನ್ನೆಲೆಯಲ್ಲಿ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಕೇಸನ್ನು ಸಂಪೂರ್ಣವಾಗಿ ನಾವು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರ ವೈಫ್ ಮತ್ತು ಫ್ಯಾಮಿಲಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋ ಸಂದರ್ಭದಲ್ಲಿ ಅವ್ರ ವೈಫ್ ಕಸ್ತೂರಿ ಕೋಟಿ ಮತ್ತು ಕಿರಣ್ ಕೋಟಿ ಅವರಿಗೆ ಆ ಘಟನೆ ಆಗಿರೋ ಒಂದು 5 ದಿವಸ ಹಿಂದೆ ಒಂದು ರಾತ್ರಿಯಲ್ಲಿ ಕಾಲು ಹೋಗಿರ್ತದೆ. ಅದ ಪ್ರಕಾರ ನಾವು ಕೇಸನ್ನು ತನಿಖೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಈ ಕೇಸಲ್ಲಿ ಈ ಕಲ್ಮೇಶ್ ಕೋಟಿ ಅವರಿಗೆ ಒಂದು 3 ಎಕರೆ ಜಮೀನು ಹಿರೇನಂದೆಯಲ್ಲಿ ಗ್ರಾಮದಲ್ಲಿ ಇದೆ. ಇವರು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಕಲ್ಮೇಶ್ ಕೋಟಿ. ಈ ಜಮೀನನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಈಗ ಸುಮಾರು 12 ವರ್ಷದಿಂದ ಸೆಪ್ರೇಟ್ ಆಗಿದ್ದಾರೆ. ಅವರು ತರಲಘಟ್ಟ ಕುಂದಗೋಲ್ ಧಾರವಾಡಲ್ಲಿ ಇದ್ದಾರೆ. ವೈಫ್ ಸೆಪ್ರೇಟ್ ಆಗಿದ್ದಾರೆ. ಈ ಕಲ್ಮೇಶ್ ಕೋಟಿಗೆ 3 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇವರು ವೈಫ್ ಇನ್ನೊಬ್ಬರಿಗೆ ಮಹೇಶ್ ಅಂಬಣ್ಣವರ್ ಎಂಬವರಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಒಂದು 9 ಲಕ್ಷ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಜಮೀನು ಮುಂದಿನ ದಿವಸಗಳಲ್ಲಿ ಬರ್ತದೆ, ಬರೋ ಸಂದರ್ಭದಲ್ಲಿ ಆ ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಒಂದು 9 ಲಕ್ಷವನ್ನು ಕಲ್ಮೇಶ್ ಕೋಟಿಯವರ ವೈಫ್ ಕಸ್ತೂರಿ ಕೋಟಿಯವರು ತಗೊಳ್ತಾರೆ. ತಗೊಂಡು ಸುಮಾರು ದಿವಸ ಆದ ನಂತರ ಕೂಡ ಇವರು ಜಮೀನು ಸಿಗ್ತಾ ಇಲ್ಲ, ಹಣನೂ ಸಿಗ್ತಾ ಇಲ್ಲ. ಮಹೇಶ್ ಅಂಬಣ್ಣವರು ಈ ಸಂದರ್ಭದಲ್ಲಿ ಮತ್ತು ಪ್ರೆಷರ್ ಹಾಕುವ ಸಂದರ್ಭದಲ್ಲಿ ಕಸ್ತೂರಿ ಕೋಟಿ ಮತ್ತು ಅವರ ಮಗನ ಆಯ್ತು, ಈಗ ನಾವು ಹಣ ಕೊಡೋಕ್ಕಾಗಲ್ಲ, ಈಗ 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ಊರಲ್ಲಿ ಒಂದು ಹಬ್ಬ ಆಗುವ ಸಂದರ್ಭದಲ್ಲಿ ಊರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈಗ ಗಂಡನನ್ನು ನೀವು ಮುಗಿಸ್ಬಿಡ್ತಾರಂದ್ರೆ ಜಮೀನು ನನಗೆ ಬರ್ತದೆ, ಅದು ಮೂಲಕ ನನಗೆ ಜಮೀನು ಬಂದ್ಬಿಡ್ತಂದ್ರೆ ನಾನು ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಹೇಳ್ತಾರೆ. ದೆನ್ ಇವರು ಕೊಲೆ ಮಾಡೋದಕ್ಕೆ ಕಲ್ಮೇಶ್ ಕೋಟಿಯನ್ನು ಕೊಲೆ ಮಾಡೋದಕ್ಕೆ ಮಹೇಶ್ ಅಂಬಣ್ಣವರು ಅವನ ಫ್ರೆಂಡ್ ಮುದುಕಪ್ಪ ಕೋಳ್ಕರ್ ಇಬ್ಬರು ಪ್ಲಾನ್ ಮಾಡಿಕೊಂಡು ಪರಿಚಯ ಇರೋವನೇ. ಆದ್ದರಿಂದ ರಾತ್ರಿ 12 ಗಂಟೆಗೆ 16ನೇ ತಾರೀಕು ರಾತ್ರಿ 12 ಗಂಟೆಗೆ ಹೋಗಿ ಕುಡಿಯೋಣ ಅಂದರೆ ಕರ್ಕೊಂಡು ಹೋಗಿ ಮಹೇಶ್ ಅಂಬಣ್ಣವರ ಜಮೀನಲ್ಲಿ ಫಸ್ಟ್ ಕುಡಿತಾರೆ. ಕುಡಿದ ನಂತರ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ ಸ್ಟ್ರಾಂಗ್ಲೇಟ್ ಮಾಡ್ತಾರೆ. ಸ್ಟ್ರಾಂಗ್ಲೇಟ್ ಮಾಡಿ ಆದಮೇಲೆ ಇವನು ಇಟ್ಕೊಳ್ತಾನೆ, ಯಾರು ಮುದುಕಪ್ಪ ಇಟ್ಕೊಳ್ತಾನೆ, ಮಹೇಶ್ ಅಂಬಣ್ಣವರ ಸ್ಟ್ರಾಂಗ್ಲೇಟ್ ಮಾಡ್ತಾನೆ ಕುತ್ತಿಗೆಗೆ ಹಾಕಿ. ಸೊ ಅಲ್ಲಿ ಡೆತ್ ಆಗೋದು ಕನ್ಫರ್ಮ್ ಮಾಡಿ ನಂತರ ಅವ್ರ ಜಮೀನಲ್ಲಿ ಬಾಡಿ ಇರೋ ಸಂದರ್ಭದಲ್ಲಿ ನಮ್ಮ ಮೇಲ್ಗಡೆ ಡೌಟ್ ಬಂದುಬಿಡ್ತಂದ್ರೆ ಹೇಳಿಬಿಟ್ಟು ಇನ್ನೊಂದು ಜಮೀನಲ್ಲಿ ಬಂದು ಬಾಡಿಯನ್ನು ಹಾಕಿಬಿಟ್ಟು ಹೋಗಿರ್ತಾನೆ. ಬಾಡಿಯನ್ನು ಹಾಕಿಬಿಟ್ಟು ಅಲ್ಲಿ ಒಂದು ಸೆಂಬಿನಲ್ಲಿ ನೀರು ಹಾಕಿಬಿಟ್ಟು ಏನೋ ಟಾಯ್ಲೆಟ್ ಬರೋದಕ್ಕೆ ಬಂದಿರೋ ಥರ ಅಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದರೆ ಕೂಡ ಈ ಕೇಸಲ್ಲಿ 4 ಜನನ್ನು ಕೂಡ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರಿತಾ ಇದೆ, ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎವಿಡೆನ್ಸ್ ಚೆನ್ನಾಗಿ ಬಂತು, ಈ ಕೇಸನ್ನು ಕೂಡ ಕನ್ವಿಕ್ಷನ್ ಆಗುತ್ತದೆ. ಸುಪಾರಿ ಕೊಟ್ಟಿಲ್ಲ, ಇದು ಹೆಂಡತಿ ಅಕ್ಯೂಸರ್ ಕಡೆಯಿಂದ ಜಮೀನು ಮಾರಾಟ ಮಾಡ್ತೇನೆ ಅಂದರೆ ದುಡ್ಡು ತೊಗೊಂಡಿರ್ತಾರೆ. ಸೊ ಆದರೆ ಕೂಡ ಜಮೀನು ಇರೋದು ಗಂಡನ ಹೆಸರಲ್ಲಿ. ಗಂಡನ ಸತ್ತಾದ್ಮೇಲೆ ಹೆಂಡತಿಗೆ ಜಮೀನು ಬರ್ತದೆ. ಸೊ ಈಗ ಗಂಡನ ಸಾಯಿಸುವಾಗಲೇ ನಮಗೆ ಜಮೀನು ಬರ್ತದೆ ಅಂದರೆ ಇವನು ಸಾಯಿಸಿರ್ತಾನೆ. ಸೊ 4 ಜನನು 4 ಜನ ಮಹೇಶ್ ಅಂಬಣ್ಣವರ್, ಮುದುಕಪ್ಪ ಕೋಳ್ಕರ್, ಕಸ್ತೂರಿ ಕೋಟಿ ಮತ್ತು ಕಿರಣ್ ಕೋಟಿ. ಮಗನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂತು. ಮಗನು ಗೌಣದಲ್ಲಿ ಇತ್ತು. ಕನ್ಸ್ಪಿರಸಿಯಲ್ಲಿ ಕೊಲೆ ಮಾಡುವುದಲ್ಲಿ ಇಲ್ಲ, ಗೊತ್ತಿರುತ್ತದೆ. ತಾಯಿ ವೈಫ್ ಮತ್ತು ಮಗನು ಇಬ್ಬರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಅರೆಸ್ಟ್ ಆಗಿದ್ದಾರೆ, 4 ಜನನು. ಜಮೀನು ಮಾಲೀಕರು ಯಾವ ಜಮೀನಲ್ಲಿ ಸಿಕ್ಕಿದೋ ಅವ್ರ ಬಾಡಿ ಯಾವುದು ಅಂದ್ರೆ ಗೊತ್ತಿರಲ್ಲ. ಸೊ ಪತ್ತೆ ಮಾಡಿ ಅಂದರೆ ತನಿಖೆ ಮಾಡಿ ಅಂದರೆ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಡೈವರ್ಸ್ ಆಗಿರಲಿಲ್ಲ ಅಂದ್ರೆ ಇವರು ಮತ್ತೆ ಬಾಡಿ ಐಡೆಂಟಿಫಿಕೇಶನ್ ಬಂದಾಗೂ ಏನು ಹೇಳಿರಲಿಲ್ಲ. ಸೊ ಯಾವುದೂ ಹೇಳಿಲ್ಲ, ಇನಿಷಿಯಲಿ ನಮಗೆ ಯಾವುದೂ ಹೇಳಿಲ್ಲ. ಅಂದರೆ ತಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡಿದ್ರು. ಕರೆಕ್ಟ್. ನೆಕ್ಸ್ಟ್ ಕೇಸ್ ಹೋಗೋಣ. ಓಕೆ ಸರ್. ಯಾವುದೂ ಎವಿಡೆನ್ಸ್ ಇರಲಿಲ್ಲ ಸರ್, ಅದು ಹೆಂಗೆ 5 ದಿವಸ. ಅವನಿಗೆ ತಾಯಿ ಬಿಟ್ಟು ಬೇರೆ ಯಾರೂ ಇಲ್ಲ. ಅವನಿಗಂದ್ರೆ ಮಾತಾಡೋದು ಊರಲ್ಲಿ ತಾಯಿ ಬಿಟ್ಟು ಯಾರಿಲ್ಲ. ತಾಯಿಗೆ ಡಿಮೆನ್ಷಿಯಾ, ನೆನಪು ಬರಲ್ಲ. ಸೊ ಅವನ ಪರವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಯಾರೂ ಇಲ್ಲ. ಹೆಂಡತಿ ಮಗನ ಅವರು ಬೇರೆ ಕಡೆ ಇದ್ದಾರೆ, ನಮಗೆ ಇದಕ್ಕೂ ಗೊತ್ತೇ ಇಲ್ಲ ಅಂದರೆ ಅವರು ಇದ್ದಾರೆ. ಸೊ ಅದರಿಂದ ಫಸ್ಟ್ ಕೇಸ್ ರಿಜಿಸ್ಟರ್ ಆಗಿಲ್ಲ, ಅವನು ಕಾಣಿಯಾಗಿರೋದು. ಸೊ ಅವನು ತುಮಕೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಯಾರಿಗೂ ಗೊತ್ತಿರಲ್ಲ ಅವನು ಎಲ್ಲಿ ಹೋಗಿದ್ದಾನೆ. ಸೊ ಜನರಲಿ ಹಬ್ಬ ಮುಗಿದಾದ್ಮೇಲೆ ಅವನು ತುಮಕೂರು ಹೋಗ್ತಾನೆ. ಸೊ ಅದರಿಂದ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಅವನು ನೋಡುವದಕ್ಕೆ ಹೇಳೋದಕ್ಕೆ ಯಾರೂ ಇಲ್ಲ. ಅದರಿಂದ ಈ ಘಟನೆ ಆಗಿದೆ. ಸೊ ಜಾಗದಲ್ಲಿ ಇಬ್ಬರು ಸೇರಿ ಮರ್ಡರ್ ಮಾಡ್ತಾರೆ. ಜಮೀನು ಕಾಯಿ ಹಣ ಕೊಟ್ಟಿದ್ದಾನಲ್ಲ ಅವನು ಮತ್ತು ಅವನ ಫ್ರೆಂಡ್ ಇಬ್ಬರು ಸೇರಿ ಮರ್ಡರ್ನ ಮಾಡಿರ್ತಾರೆ. ವೈಫಿಗೆ ರಿಲೇಷನ್ ಆಗಬೇಕಾ ಅಥವಾ
ದೂರದ ರಿಲೇಷನ್, ಒಂದೇ ಊರಿನವರ ಜಮೀನು ಸ್ವಲ್ಪ ಅಕ್ಕಪಕ್ಕದಲ್ಲಿ, ಕಂಪ್ಲೀಟಾಗಿ ಪಕ್ಕದಲ್ಲಿಲ್ಲ, ಸ್ವಲ್ಪ ದೂರದಲ್ಲಿ ಇದೆ ಇಬ್ಬರು ಜಮೀನು. ಸೊ ಈ ಜಮೀನನ್ನು ತೊಗೊಂಡ್ಬಿಡ್ತೇನೆ ಅಂದರೆ ನನಗಿನ್ನೂ ಸ್ವಲ್ಪ ಜಾಸ್ತಿ ಜಮೀನು ಆಗುತ್ತೆ ಅಂದರೆ ಹಣವನ್ನು ಕೊಟ್ಟಿರ್ತಾನೆ. ಎಷ್ಟು ಜಮೀನು? ಒಂದು 3 ಎಕರಲ್ಲಿ ಇದೆ. ವೈಫ್ 1 ಎಕರೆ ನಾನು ನಿಮಗೆ ಕೊಡ್ತೇನೆ ಅಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಮುಂದುವರೇನಾ?